ದೀರ್ಘಕಾಲ ಆಗಿತ್ತು ಈ ನಕ್ಸಲ್ ಚಟುವಟಿಕೆಗಳ ಪ್ರಸ್ತಾಪ ಇದ್ದರೂ ನೇರವಾಗಿ ಈ ರೀತಿಯ ಎನ್ಕೌಂಟರ್ ಘಟನೆ ರಾಜ್ಯದಲ್ಲಿ ಅಫ್ಕೋರ್ಸ್ ಛತ್ತೀಸ್ಗಢ ದಂತೇವಾಡ ಮಹಾರಾಷ್ಟ್ರದ ದಟ್ಟಾರಣ್ಯಗಳಲ್ಲಿ ಈ ಪ್ರಕರಣ ನಮ್ಗೆ ಆವಾಗವಾಗಿ ಕೇಳ್ತಾನೆ ಬರ್ತಿತ್ತು. ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ರಾತ್ರಿ ಅಥವಾ ಸಂಜೆ ಈ ರೀತಿಯ ಒಂದು ಎನ್ಕೌಂಟರ್ ಸದ್ದು ಬಂದಿದೆ. ಸುಮಾರು 19-20 ವರ್ಷದ ನಂತರ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಘಟನೆ ಒಂದು ಅಂದರೆ ಸ್ವಲ್ಪ ದೊಡ್ಡ ಪ್ರಮಾಣದ ವ್ಯಕ್ತಿ ಅನ್ನಿಸ್ಕೊಳ್ಳೋಕ್ಕೆ ಘಟನೆ ಮೊದಲು ನಡೆದಿರಲಿಲ್ಲ. 2004-05 ಆದಮೇಲೆ ಉಡುಪಿ ಜಿಲ್ಲೆಯ ಹೆಬ್ರಿಯ ಕಬ್ಬಿನಾಲೆ ಪ್ರದೇಶದಲ್ಲಿ ನಕ್ಸಲ್ ನಿಗ್ರಹ ದಳ ANF ಆ್ಯಂಟಿ ನಕ್ಸಲ್ ಫೋರ್ಸ್ ದೊಡ್ಡ ಬೇಟೆ ಆಡಿದೆ. ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿದ್ದ ನಕ್ಸಲ್ ನಾಯಕನೆಂದು ಗುರುತಿಸಿಕೊಂಡಿದ್ದ 46 ವರ್ಷದ ವಿಕ್ರಮ್ ಗೌಡ ಆತನನ್ನು ಸೀತಾಂಬೈಲು ಬಳಿಯ ಮನೆಯೊಂದರಲ್ಲಿ ಪೊಲೀಸರು ಗುಂಡಿಕ್ಕಿ ಕೊಂದಿದ್ದಾರೆ. ನಿನ್ನೆ ಸಂಜೆ ಆ ಮನೆಯ ಬಳಿಯಲ್ಲಿ ವಿಕ್ರಮ್ ಗೌಡ ನೇತೃತ್ವದ ನಕ್ಸಲರ ತಂಡ ಅಡಗಿತ್ತು ಎಂಬ ಮಾಹಿತಿಯ ಮೇರೆಗೆ ANF ದಾಳಿ ಮಾಡಿತಂತೆ. ನಂತರ ಶರಣಾಗಲು ಸೂಚಿಸಿತು ಅಂತ ಹೇಳ್ತಿದ್ದಾರೆ ಪೊಲೀಸ್ನವರು. ನೋ ಐಡಿಯಾ. ಆದರೆ ವಿಕ್ರಮ್ ಗೌಡ ಶರಣಾಗುವ ಬದಲು ಅಥವಾ ಆತನ ತಂಡ 3 ಜನ ಇದ್ದರಂತೆ, ಒಟ್ಟು 4 ಜನ ನಕ್ಸಲ್ ನಿಗ್ರಹ ಪಡೆಯತ್ತಲೇ ಗುಂಡನ್ನು ಹಾರಿಸಿದರು. ಇದಕ್ಕೆ ಪ್ರತ್ಯುತ್ತರವಾಗಿ ಪೊಲೀಸರೂ ಗುಂಡನ್ನು ಹಾರಿಸಿದರು. ಆ ದಾಳಿಯಲ್ಲಿ ಆತ ಸಾವನ್ನಪ್ಪಿದ, 3 ಜನ ಪರಾರಿಯಾದರು ಅಂತ ಹೇಳಿದ್ದಾರೆ. ಇದೀಗ ಆ ಉಳಿದು ಪರಾರಿಯಾಗಿರುವವರಿಗೋಸ್ಕರ ಕಾರ್ಯಾಚರಣೆಯನ್ನು ಮುಂದುವರಿಸಿಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಪಶ್ಚಿಮ ವಲಯ IGP, ನಕ್ಸಲ್ ನಿಗ್ರಹ ಇದು ಆಂತರಿಕ ಭದ್ರತಾ ಇದರದ ಮುಖ್ಯಸ್ಥೆ ಎಲ್ಲರೂ ಹೋಗಿದ್ದಾರೆ. BJP ಎನ್ಕೌಂಟರನ್ನು ಸ್ವಾಗತಿಸಿ ನಗರ ನಕ್ಸಲರನ್ನು ಮಟ್ಟ ಹಾಕಬೇಕು ಅಂತ ಒತ್ತಾಯಿಸಿದೆ. ಹಾಕಬಹುದು, ಬಟ್ ನೀವು 5 ವರ್ಷ ಇದ್ರಲ್ಲಪ್ಪ, ಅವಕಾಶ ಇತ್ತು. ಅಂದ ಹಾಗೆ ಕಳೆದ 15-20 ದಿನಗಳಿಂದ ಕಾರ್ಕಳ ಶೃಂಗೇರಿ ಕೊಪ್ಪ ಭಾಗದಲ್ಲಿ ನಕ್ಸಲೀಯರ ಓಡಾಟದ ವರದಿಗಳು ಒಂದಿಷ್ಟು ಬಂದಿತ್ತು. ವಿಕ್ರಮ್ ಗೌಡ ಅಂಥೇಳಿ ಒಬ್ಬ ಡ್ರೆಡೆಡ್ ನಕ್ಸಲೈಟ್ ಕಳೆದ 20 ವರ್ಷಗಳಿಂದ ಪೊಲೀಸ್ನವರು ಅನೇಕ ಸಂದರ್ಭದಲ್ಲಿ ಸೈಟ್ ಮಾಡಿದ್ರು ಕೂಡ ಅವರನ್ನು ಕ್ಯಾಪ್ಚರ್ ಮಾಡೋದಾಗ್ಲಿ ಅಥವಾ ಎನ್ಕೌಂಟರ್ ಮಾಡೋದಾಗ್ಲಿ ಆಗ್ತಿರ್ಲಿಲ್ಲ. ಆ ಏರಿಯಾದಲ್ಲಿ ಕೋಂಬ್ ಮಾಡುವಾಗ ಕಂಡ ತಕ್ಷಣ ಅವ್ರ ಮೇಲೆ ಫೈರ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಅದಕ್ಕಾಗಿ ಅವರು ಎನ್ಕೌಂಟರ್ ಮಾಡಬೇಕಾಯಿತು ಅಂತ ಹೇಳಿ ಎನ್ಕೌಂಟರ್ ಆಗಿದೆ. 2 ಸೈಡ್, ಪೊಲೀಸ್ ಸೈಡು ಮತ್ತೆ ಆ ಸೈಡು ಚಕಮಕಿ ನಡೀತು. ಆ ಒಂದು ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿದ್ದಾರೆ. ವಿಕ್ರಮ್ ಗೌಡ ಅಲಿಯಾಸ್ ವಿಕ್ರಮ್ ಗೌಡ್ಲು ಅಲಿಯಾಸ್ ಶ್ರೀಕಾಂತ್, ಮೋಸ್ಟ್ ವಾಂಟೆಡ್ ನಕ್ಸಲ್ ಆಫ್ ಕರ್ನಾಟಕ. ಏನ್ ಕಾರ್ವಾಯಿ ಮಾಡಬೇಕು ಆ ರೀತಿನೇ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ. ವಾರ್ನಿಂಗ್ಗೆ ಬಗ್ಗಿಲ್ಲ. ಸ್ಕರ್ಮಿಶಸ್ 2 ಕಡೆ ಫೈರಿಂಗ್ ನಡೆದಿದೆ. ಇದು ತನಿಖೆ ನಡೀತಾ ಇದೆ. ನಕ್ಸಲರ ವಿರುದ್ಧ ANF ಇವತ್ತು ಕಠಿಣವಾದಂತಹ ಕ್ರಮವನ್ನು ಕೈಗೊಂಡಿರುವಂತದ್ದನ್ನು ನಾನು ಸ್ವಾಗತಿಸ್ತೇನೆ. ನಕ್ಸಲರ ಕಾರ್ಯಾಚರಣೆಯನ್ನು ಮಾಡುವಂತಹ ಒಂದು ಗುಂಪು ನಗರದಲ್ಲಿ ಕೆಲಸವನ್ನು ಮಾಡ್ತಾ ಇದೆ, ಕಾಡಿನ ನಡುವೆ ಇನ್ನೊಂದು ಗುಂಪು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಕಠಿಣವಾದಂತಹ ಕ್ರಮವನ್ನು ಇವತ್ತು ಸರ್ಕಾರ ಕೈಗೊಳ್ಳಬೇಕಾಗಿತ್ತು. ಸಾಹಿತಿಗಳು ಅಂತ ಹೇಳ್ಕೊಂಡು ಬರ್ತಾ ಇರುವಂತಹ ಕೆಲವು ಜನ ಇರ್ಬೋದು, ಇನ್ಯಾರೋ ಬುದ್ಧಿಜೀವಿಗಳು ಅಂತ ಅನ್ಕೊಳ್ಳುವಂತ ತುಂಬಾ ಜನ ನಕ್ಸಲ್ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ನಕ್ಸಲರು ಎಡಪಂಥೀಯ ಭಯೋತ್ಪಾದಕರಷ್ಟೇ. ಅವರಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ಅವ್ರ ಬಗ್ಗೆ ಯಾವ ಥರ ಸಿಂಪತಿಯೂ ಇರಬಾರ್ದು. ಅವ್ರ ಬಗ್ಗೆ ಯಾರು ಸಿಂಪತಿಯ ಮಾತಾಡಿದ್ರೆ ಅವರು ಪ್ರಜಾಪ್ರಭುತ್ವ ವಿರೋಧಿಗಳು ಮಾತ್ರ ಮಾತಾಡೋಕ್ಕೆ ಸಾಧ್ಯ, ಸಂವಿಧಾನ ವಿರೋಧಿಗಳು ಮಾತ್ರ ಮಾತಾಡೋಕ್ಕೆ ಸಾಧ್ಯ. ಹಾಗಾಗಿ ಯಾವ ಸಿಂಪತಿ. ಈ ನಕ್ಸಲಿಸಮ್ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಸರ್ ಇವರು? ನಿಮ್ಗೆ ಯಾಕೆ ಕೋಪ ಬರುತ್ತೆ ಯಾವಾಗಲಾದರೂ? ವ್ಯವಸ್ಥೆ ಏನಾದರೂ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದ್ಕೊಂಡಿದ್ದಾಗಿಲ್ಲ. ಅದು ಅಷ್ಟೇ ಬಹಳ ಸರಳವಾದ ಉತ್ತರ, ಅದು ಮತ್ತು ಪ್ರಶ್ನೆ ಅಷ್ಟೇ. ಅದು ನಿಮ್ಗೆ ಯಾಕೆ ಕೋಪ ಬರುತ್ತೆ? ಅಂದ್ಕೊಂಡಿದ್ದಾಗಿಲ್ಲ. ನಿಮಗೆ ಬರ್ತಿರೋದು ವೈಯಕ್ತಿಕ ಆಗಬೇಕು ಆ ಸಾಧ್ಯತೆಗಳ ನಡುವೆ ಆಗ್ತಿರಬಹುದು. ಅದು ನಿಮ್ಮ ಯಜಮಾನರ ಮೇಲೋ ಅಥವಾ ನಿಮ್ಮ ಮನೇಲಿ ಯಾರ್ದಾರು ಮೇಲೋ ಅಥವಾ ನಿಮ್ಮ ಸಹೋದ್ಯೋಗಿಗಳ ಮೇಲೋ ಏನಕ್ಕೋ ಆಗ್ತಿರ್ಬೋದು. ಅದು ಐಡಿಯಾಲಜಿಕಲಿ ಸೈದ್ಧಾಂತಿಕವಾಗಿ ಬರುವಂಥ ಕೋಪ. ಅದು ಸರಿ ತಪ್ಪು ಅನ್ನೋ ವ್ಯಾಖ್ಯಾನ ನಾನು ಮಾಡಿಲ್ಲ. ಹಾಗಾಗಿ ಯಾಕೆ ಆಯ್ಕೆ ಮಾಡ್ಕೋತಾರೆ ಅಂದರೆ ಅದಕ್ಕೆ ಮಾಡ್ಕೋತಾರೆ. ಅಂದರೆ ಸಾಮಾನ್ಯವಾಗಿ ಎಲ್ಲ ಸವಲತ್ತುಗಳು ಬೇಕು, ನಾನು ಹೀಗಿರಬೇಕು ಅಂತ ಭಾವಿಸುವಾಗ ಇವರು ಕಾಡುಗಳಲ್ಲಿ ಹೋಗಿರೋದು, ಅಲ್ಲಿ ಆ ಜೀವನವನ್ನೇ ಅವರು ಗುರಿಯಾಗಿಟ್ಕೊಂಡು ಅವರ ಅಂದರೆ ಅವರ ಏನು ಬಯಸ್ತಾ ಇದ್ದಾರೆ ಅದನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡೋದು. ಐಡಿಯಾಲಜಿಕಲಿ ಅಂದರೆ ಸೈದ್ಧಾಂತಿಕವಾಗಿ ಒಂದು ನಿಲುವಿಗೆ ಜೀವನದಲ್ಲಿ ಬಂದಾಗ
ಭೋಗ ಜೀವನ ಬಹಳ ಸಣ್ಣದಾಗತ್ತೆ. ಅದು ಇಂಪಾರ್ಟೆಂಟ್ ಆಗಲ್ಲ. ಅಲ್ಲ, ಓಕೆ. ಭೋಗ ಜೀವನ ಅಲ್ಲ. ಭೋಗ ಜೀವನವನ್ನೇ ಅಪ್ಪಿ ಕೂತ್ಕೊಂಡ ಮೇಲೆ ಆ ರೀತಿ ಐಡಿಯಾಲಜಿಕಲ್ ಪೊಸಿಷನ್ಸನ್ನು ಕಷ್ಟದ ಹಾದಿಯಲ್ಲಿ ತುಳಿಯೋಕೆ ಆಗೋದೂ ಇಲ್ಲ. ಓಕೆ. ಅದಾಗೋದೂ ಇಲ್ಲ. ಇದು ನೀವು ಎರಡೂ ಕಡೆ ನೋಡಬಹುದಾದಂತಹ ಈ ರೀತಿಯ ನಡವಳಿಕೆಗಳನ್ನು ಜನರಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಸಿ ಟಿ ರವಿ ಹೇಳ್ತಾ ಇದ್ದಂಗೆ ಲೆಫ್ಟ್ ಲೆಫ್ಟ್ ಭಯೋತ್ಪಾದಕರು ಅಂತ ಹೇಳ್ತಾರೆ. ಭಯೋತ್ಪಾದಕರುನೋ ಅಥವಾ ವ್ಯವಸ್ಥೆ ವಿರುದ್ಧವಾಗಿ ಸಿಡಿದೆದ್ದಿರೋರೋ ವಾಟ್ ಎವರ್ ಇಟ್ ಈಸ್, ಅದನ್ನೊಂದು ಕರಿ. ಕಮಿಟ್ಮೆಂಟ್ ವಿಚಾರದಲ್ಲಿ ಹೇಳ್ತಿದ್ದೀನಿ ನಾನು. ಭಯೋತ್ಪಾದಕರು ನಾನ್ ಭಯೋತ್ಪಾದಕರಿಗೆ ಹೇಳ್ತಿಲ್ಲ. ಫಾರ್ ಎಕ್ಸಾಂಪಲ್, ಮನೆ ಮಠ, ತಾಯಿ ತಂದೆ, ಅಕ್ಕ ತಂಗಿ ಸಂಬಂಧಗಳನ್ನೆಲ್ಲ ತೊರೆದು ಈ ರೀತಿ ಫೈಟ್ ಮಾಡೋದ್ರಲ್ಲಿ ಫಾರೆಸ್ಟ್ ಒಳಗಡೆ ಅಲ್ಲದೆ ಇರ್ಬೋದು. ನಾನು ಹೇಳ್ತಿರೋದು ಕಮ್ಯುನಿಸ್ಟ್ ಪಾರ್ಟಿಲಿದ್ದಾರೆ. ಐ ಆಮ್ ನಾಟ್ ಟಾಕಿಂಗ್ ನಕ್ಸಲಿಸಮ್ ಅಲ್ಲಿ CPI ML ವಿಚಾರದಲ್ಲಿ ಹೇಳ್ತಿಲ್ಲ. CPI MLೇ ಹೇಳ್ತೀನಿ ಬೇಕಾದ್ರೆ. ಮಾರ್ಕ್ಸಿಸ್ಟಲ್ಲೇ ಇದ್ದಾರೆ ಆ ಥರ ಬಿಟ್ಟು. ಹಾಗೆ ಫಾರ್ ಎಕ್ಸಾಂಪಲ್, ಈಗ RSSನಲ್ಲಿ ಬಹಳ ಜನ ಅದನ್ನೆಲ್ಲ ತ್ಯಾಗ ಮಾಡಿ ಕೆಲಸ ಮಾಡಿದವರು ಇದ್ದಾರೆ, ಮಾಡ್ತಾನೂ ಇದ್ದಾರೆ ಈಗಲೂ. ಹಾಗಾಗಿ ಸೈದ್ಧಾಂತಿಕವಾಗಿ ವ್ಯವಸ್ಥೆಯ ವಿರುದ್ಧ ಅಥವಾ ವ್ಯವಸ್ಥೆಯ ವಿಚಾರದಲ್ಲಿ ಹೋರಾಟಕ್ಕೆ ಇಳಿದ ಬಹುಜನರಿಗೆ ಆ ಮನಸ್ಥಿತಿಗೆ ಬಂದಾಗ ಈ ಮೊಬೈಲ್ ಚುಚ್ಕೊಂಡು ಕೂರೋ ವ್ಯವಧಾನ ಅವ್ರಿಗಿರಲ್ಲ. ಮೊಬೈಲ್ ಚುಚ್ಕೊಳ್ಳೋ ವ್ಯವಹಾರಕ್ಕೆ ಬಂದವರು ಅಲ್ಲಿಗೆ ಹೋಗಕ್ಕೆ ಆಗಲ್ಲ ಅಷ್ಟೇ. ದೇರ್ ಆರ್ 2 ಆರ್ಗ್ಯುಮೆಂಟ್ಸ್. ಇವತ್ತು ಭಾರತ ಚೇಂಜ್ ಆಗಿದೆ ಅಂದರೆ ಹಲವಾರು ವಿಚಾರಗಳಲ್ಲಿ ಚೇಂಜ್ ಆಗಿಬಿಟ್ಟಿದೆ. ನಮ್ಮ ಯುವಕರು ಇವಾಗ ಮೊದಲಿನಷ್ಟು ಸೈದ್ಧಾಂತಿಕವಾದ ಗಟ್ಟಿತನಗಳನ್ನು ಅವ್ರಿಗೇನು ಅದೆಲ್ಲ ಬೇಕಾಗಿಲ್ಲ. ಅವ್ರಿಗೆ ಬೇರೆ, ಈಗ ನೀವು ಹೇಳ್ದಂಗೆ ಅವ್ರಿಗೆ ಬೇರೆ ಬೇರೆ ಆಸೆಗಳಿದೆ. ತಪ್ಪು ಅಂತ ನಾನು ಹೇಳೋಕ್ಕಾಗ್ತಾ ಇಲ್ಲ, ಅದನ್ನು ತಪ್ಪಲ್ಲ ಅದು. ಮತ್ತು ಈ ಬದಲಾದ ಈ ಭಾರತದಲ್ಲಿ, ಪರ್ಟಿಕ್ಯುಲರ್ಲಿ ಆಫ್ಟರ್ ಲಿಬರಲೈಸೇಷನ್ ಎಲ್ಲ ಆದಮೇಲೆ ಈ ಬದಲಾದ ಭಾರತದಲ್ಲಿ ಈ ನಕ್ಸಲ್ ಬಾರಿ ಚಳವಳಿ ಏನಿದೆ ಅದಕ್ಕೆ ಜಾಗ ಇದೆಯಾ ಅಂತ ಒಂದು ವಾದ ಇದೆ. ಅದಕ್ಕೆ ಜಾಗ ಇದೆಯಾ, ಇಲ್ಲ ಅದಕ್ಕೆ ಜಾಗ ಅಂತ ಒಂದು ವಾದ ಇದೆ. ಇನ್ನೊಂದು ವಾದದಲ್ಲಿ ಏನಿದೆ, ಇಲ್ಲ ಈ ರೀತಿ ವ್ಯವಸ್ಥೆ ಆದಾಗ ಅದಕ್ಕೆ ಚುರುಕು ಮುಟ್ಟಿಸೋದಕ್ಕೆ ಬಹಳ ಬಹಳ ನಾಗರಿಕ ವ್ಯವಸ್ಥೆಯ ಒಳಗಡೆನೆ ಪ್ರೊಟೆಸ್ಟು ಪ್ರತಿಬಂಧ ಮಾಡಿದ್ರೆ ಅರ್ಥ ಮಾಡಿಕೊಳ್ಳದೇ ಇರೋಷ್ಟು ಬಂಡ್ ಬಿದ್ದೋಗಿರೋ ವ್ಯವಸ್ಥೆಗೆ ಚುರುಕು ಮುಟ್ಟಿಸಬೇಕಾದ್ರೆ ಈ ರೀತಿಯ ಹೋರಾಟ ಇರಬೇಕು ಅನ್ನೋ ಒಂದು ವಾದನೂ ಇದೆ. ಎರಡೂ ಇದೆ. ಈ ಮೂಲಕ ಆದರೂ ಚುರುಕಾಗುತ್ತೆ ಅಂತ. ಇಲ್ಲ ಅಂತ ನಾನು ಹೇಳ್ತಿಲ್ಲ. ಈಗ ನಕ್ಸಲ್ ಎನ್ಕೌಂಟರ್ನ ಇವಾಗ ಅವ್ರು ಹೇಳಿದ್ದಾರೆ, ಮೇಡಮ್ ಅವರೇರೋ ಆಫೀಸರ್ ಅವ್ರು ಹೇಳಿದ್ರು, ನಾವು ಮಾಡಿದ್ವಿ, ಅವರು ಮಾಡಿದ್ರು, ನಾವು ವಾರ್ನಿಂಗ್ ಕೊಟ್ವಿ, ಅವರು ವಾರ್ನಿಂಗ್ ಕೊಟ್ಟರು ಅಂತ. ಐ ವಿಲ್ ನಾಟ್ ಗೆಟ್ ಇನ್ ಟು ಇಟ್ ಬಿಕಾಸ್ ಅವ್ರದ್ದು ಏನೋ ಒಂದು ಮಾಡಾಯಿತು, ಈಗ ಮುಗಿದೋಗಿದೆ. ಬಟ್ ಹಳೆ ಕಾಲದಲ್ಲಿ ವರದಿ ಮಾಡಿಕೊಂಡು ಬಂದಿರೋ ಬಹು ಜನರಿಗೆ ಹಲವಾರು ಎನ್ಕೌಂಟರ್ಗಳು ಹೇಗೆ ನಡೆಯತ್ವೆ, ಏನು ನಡೆಯಲ್ಲ, ಇವೆಲ್ಲ ಒಂದೊಂದು ಐಡಿಯಾ ಇದೆ ನಮ್ಮ ಹತ್ರ. ಇಟ್ಸ್ ಆಲ್ ರೈಟ್, ಸ್ಟಿಲ್ ಅದೇನೋ ನಡೆದಿದೆ. ಬಟ್ ನನಗೆ ಅನ್ನಿಸ್ತಿರೋದು ಈ ಎರಡು ವಾದಗಳ ಮಧ್ಯೆ ಇದೆ ಈಗ ಇದು. ಮೊದಲಿನ ಥರ ತೀವ್ರವಾದಂತಹ ಕಮಿಟ್ಮೆಂಟ್ ಇರಬಹುದಾದಂತಹ ಯುವಕರೋ ಯುವತಿಯರೋ ಬರ್ತಾ ಇದ್ದಾರೆ ಅಂತಲೂ ಮೂಮೆಂಟ್ ಒಳಕ್ಕೆ ನಾನೇನು ಅನ್ಕೋತಾ ಇಲ್ಲ ನಾನು. ಎರಡನೇದು, ಅಥವಾ ಅವ್ರು ಬಂದರೂ ಅದನ್ನು ಬದಲಾಯಿಸುವಂತಹ ಶಕ್ತಿ ಅವರಿಗೆ ಇವತ್ತಿನ ಭಾರತದಲ್ಲಿ ಇದೆ ಅಂತಾನು ನನಗೆ ಅನ್ನಿಸ್ತಿಲ್ಲ. ಯಾಕೆಂದರೆ ಇವತ್ತಿನ ಭಾರತದಲ್ಲಿ ಯುವ ವರ್ಗ ತನ್ನದೇ ಆದ ಕನಸುಗಳನ್ನು ಕಟ್ಟಿಕೊಂಡಿದೆ ಮತ್ತು ಭ್ರಷ್ಟ ವ್ಯವಸ್ಥೆ ಮತ್ತು ಸ್ವಾರ್ಥ ವ್ಯವಸ್ಥೆ ನಮ್ಮೆಲ್ಲರನ್ನೂ ವೀಕ್ ಮಾಡಿಬಿಟ್ಟಿದೆ. ನಮ್ಮನ್ನು ವೀಕ್ ಮಾಡಿಬಿಟ್ಟಿದೆ ಅದು. ಬಿಕಾಸ್ ಲಾರ್ಜ್ಲಿ ಅವರ್ ಸಿಸ್ಟಮ್ಸ್ ಹ್ಯಾವ್ ಬಿಕಮ್ ಕರಪ್ಟ್ ಆ್ಯಂಡ್ ತುಂಬ ಲಾರ್ಜ್ಲಿ ಭಾರತದ ನಾವೆಲ್ಲ ಸ್ವಾರ್ಥಗಳಿಗೆ ಬಂದು ಆಗೋಗಿದೆ. ಹಾಗಾಗಿ ಈ ವ್ಯವಸ್ಥೆ ನಮ್ಮನ್ನು ತುಂಬ ವೀಕ್ ಮಾಡಿರೋದ್ರಿಂದ ಮೂಮೆಂಟ್ ಎಷ್ಟು ಜಾಗ ಇದೆಯೋ ಇಲ್ವೋ ನನಗಂತೂ ಐಡಿಯಾ ಇಲ್ಲ ಅಷ್ಟೇ. ಇನ್ನು ANF ತಂಡವನ್ನು ಎನ್ಕೌಂಟರ್ ಆಗಿರುವ ನಕ್ಸಲ್ ನಾಯಕ ವಿಕ್ರಮ್ ಗೌಡ, ANF ತಂಡದಿಂದ ಎನ್ಕೌಂಟರ್ ಆಗಿರುವಂತಹ ವಿಕ್ರಮ್ ಗೌಡ ಯಾರು, ಆತನ ಹಿನ್ನೆಲೆ ಏನು, ಅದನ್ನು ನೋಡೋಣ. ಹೆಬ್ರಿ ತಾಲೂಕಿನ ಕೂಡ್ಲು ನಾಡವಾಳು ಗ್ರಾಮದವರು ಆ ವ್ಯಕ್ತಿ. ಸಾಮಾನ್ಯವಾಗಿ ನಕ್ಸಲ್ ಮೂಮೆಂಟಲ್ಲಿ ಆರ್ ಅದರ್ ಈ ಥರದ ಮೂಮೆಂಟ್ಗಳಲ್ಲಿ ಎರಡು ಥರದ ಜನ ಅದರ ಕಡೆಗೆ ಆಕರ್ಷಿತರಾಗ್ತಾರೆ.
ಒಂದು ವಿಪರೀತವಾಗಿ ಓದಿರಬಹುದು, ಜ್ಞಾನಿಗಳಾಗಿರಬಹುದು, ಬುದ್ಧಿಜೀವಿ ಆಗಿರಬಹುದು, ಓಕೆ ಒಳ್ಳೆ ಎಜುಕೇಷನು ವಿದ್ಯಾರ್ಹತೆ ಇರಬಹುದು, ಸಿರಿವಂತಿಕೆಯೂ ಇರಬಹುದು. ಎಲ್ಲ ಆದರೆ ಈ ಸೈದ್ಧಾಂತಿಕ ಚಿಂತನೆಯ ಪರಿಣಾಮ ಹುಟ್ಟಿಕೊಳ್ಳುವ ಭಾವನೆ ಒಳಗಡೆಯಿಂದ ಕೆಲವ್ರನ್ನ ಆ ಕಡೆಗೆ ತಂದಿರೋದಿದೆ. ಇನ್ನೊಂದು, ತಳಮಟ್ಟದಲ್ಲಿ ನಿಜವಾಗ್ಲಿ ಸಮಾಜದಲ್ಲಿ ನಡೆಯೋ ಅನ್ಯಾಯಗಳು, ಶೋಷಣೆ ಅಥವಾ ಮೋಸ, ದಗ ಇದೆಲ್ಲ ನೋಡಿ ತೀರ ತಳಮಟ್ಟದಲ್ಲಿ ಅತ್ಯಂತ ಬಡತನದಲ್ಲಿದ್ದವರೂ ಹೋಗಿದ್ದಿದೆ. ಎರಡು ರೀತಿ ಎರಡೂ ಇದೆ, ಇಲ್ಲ ಅಂತೇನು ಅನ್ಕೋಬೇಕಾಗಿಲ್ಲ. ಓಕೆ ಈ ವ್ಯಕ್ತಿ ಹೆಬ್ರಿ ತಾಲೂಕಿನ, ಅಂದರೆ ಈಗ ಎಲ್ಲಾಗಿದೆಯೋ ಘಟನೆ ಅಲ್ಲೇ, ಅದರ ನಾಡವಾಳು ಗ್ರಾಮ, ಕಾರ್ಮಿಕ ಸಂಘಟನೆಯ ಹಿನ್ನೆಲೆಯನ್ನು ಹೊಂದಿದ್ದ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆಯನ್ನು ವಿರೋಧ ಮಾಡಿ 20 ವರ್ಷಗಳಿಂದ ಈ ನಕ್ಸಲ್ ಕೆಲಸದಲ್ಲಿ ಚಟುವಟಿಕೆ ಗುರುತಿಸ್ಕೊಂಡಿದ್ದು. ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆ ವಿರೋಧ ಹೋರಾಟ ಅಂತ. ಮಧ್ಯದಲ್ಲಿ ಸಾಕೇತ್ ರಾಜನ್ 2004-05 ಇರಬೇಕು, ಇಫ್ ಐ ಆಮ್ ನಾಟ್ ರಾಂಗ್, 2004-05 ಇರಬೇಕು, 5 ನನ್ನ ಮೆಮೊರಿ ಸರಿ ಇದ್ದರೆ 2004-05 ಇರಬೇಕಾಗುತ್ತೆ. 2004-05ರಲ್ಲಿ ದಿಸ್ ಸಾಕೇತ್ ರಾಜನ್ನು ಇದೇ ರೀತಿ ಚಿಕ್ಕಮಗಳೂರಲ್ಲಿ ಎನ್ಕೌಂಟರ್ ಆಗಿ ವಾಸ್ ಶಾಟ್ ಡೆಡ್. ಆ ವ್ಯಕ್ತಿ ಸಾಕೇತ್ ರಾಜನ್ ಮೂಲ ಮೈಸೂರಿಂದ, ಅಂದರೆ ಮೈಸೂರಲ್ಲಿ ಇದ್ದಿದ್ದು ಬೆಳೆದಿದ್ದು, ನಂತರ ಬೇರೆ ಚಟುವಟಿಕೆ ಈ ಚಟುವಟಿಕೆಗೆ ಹೋಗಿದ್ದು. ಆತನ ಬಗ್ಗೆ ಸುಳುವು ಕೊಟ್ಟು ಆತನ ಸಾವಿಗೆ ಕಾರಣನಾದ ಅನ್ನೋ ಕಾರಣಕ್ಕೆ ವೆಂಕಟೇಶ್ ಎಂಬ ಪೊಲೀಸ್ ಮಾಹಿತಿದಾರನ್ನ ಈ ವ್ಯಕ್ತಿ ಅಂದರೆ ವಿಕ್ರಮ್ ಗೌಡ ಕೊಂದಿದ್ದ ಅಂತ ಇದೆ. ಕರ್ನಾಟಕದಲ್ಲಿ ಒಂದು 19 ಕೇಸು, ಒಟ್ಟೊಂದು 61 ಕೇಸು, ಅದರಲ್ಲಿ ಕೊಲೆ ಡ್ಯಾಶ್ ಕೇಸ್ಗಳು. ಇನ್ನೊಬ್ಬ ನಕ್ಸಲ್ ಎಂದು ಆಗಾಗ್ಗೆ ಹೆಸರು ಪ್ರಸ್ತಾಪವಾಗುವ ಮಟ್ಟಕ್ಕೆ ಬೆಳೆದಿದ್ದಂತಹ BG ಕೃಷ್ಣಮೂರ್ತಿ ಶರಣಾಗತಿ ಆದ ಮೇಲೆ ದಕ್ಷಿಣ ಭಾರತದಲ್ಲಿ ಈ ವ್ಯಕ್ತಿ ಅಂದರೆ ಈಗ ಸತ್ತಿರೋ ವ್ಯಕ್ತಿ ನಿನ್ನೆ ನಾಯಕತ್ವವನ್ನು ವಹಿಸ್ಕೊಂಡಿದ್ರು ಅಂತೆಲ್ಲ ಸುದ್ದಿ. ಕರ್ನಾಟಕ ಕೇರಳ ಅರಣ್ಯ ಪ್ರದೇಶದಲ್ಲಿ ಚಟುವಟಿಕೆ, ಕೇರಳದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. 2 ತಿಂಗಳ ಹಿಂದೆ ಕರ್ನಾಟಕಕ್ಕೆ ಈತ ತನ್ನ ತಂಡದೊಂದಿಗೆ ವಾಪಸ್ ಬಂದಿದ್ದ ಅಂತ ಮಾಹಿತಿ. ಅದೇನೋ ಕಬಿನಿ ದಳ 1, 2 ಅಂತೆಲ್ಲ ಕಟ್ಕೊಂಡು ಮಾಡಿದ್ರು ಅಂತ. ಹಂಗೆ ಕಟ್ಕೊಂಡು ಅಲ್ಲ, ಮೂಮೆಂಟಲ್ಲಿ ಆ ರೀತಿ ದಳಂಗಳನ್ನು ರಚನೆ ಮಾಡೋದು ಅವ್ರದ್ದೊಂದು ಹೈರಾರ್ಕಿಯಲ್ ಸಿಸ್ಟಮ್. ಅದು ನಿಮಗೆ ಹೆಂಗೆ ವ್ಯವಸ್ಥೆಯ ಒಳಗಡೆ ಸಿಸ್ಟಮ್ ಇದೆಯೋ, DAR, CAR, KSRP, ಕಮಾಂಡೋ, SPG ಅಂತ ಹೇಗಿದೆ ವ್ಯವಸ್ಥೆಗಳು ಮಾಡ್ಕೋತಿರೋ, ಅಲ್ಲೂ ಒಂದು ವ್ಯವಸ್ಥೆ ಇದೆ ಅವ್ರಿಗೆ. ಆ ವ್ಯವಸ್ಥೆಯ ಒಳಗಡೆ ಅದನ್ನು ಮಾಡಿರಬೇಕು. 3 ಬಾರಿ ಕರ್ನಾಟಕ ಪೊಲೀಸಿಂದ ತಪ್ಪಿಸ್ಕೊಂಡಿದ್ದ. ಎಸ್ ಸರ್, ಇವ್ರಿಗೆ ಈ ಜನರ ಸಪೋರ್ಟ್ ಸಿಗತ್ತಾ ಸರ್? ಕೆಲವು ಕಡೆ ಸಿಕ್ಕತ್ತೆ, ಎಲ್ಲ ಕಡೆನೂ ಸಿಗತ್ತೆ ಅಂತ ನಾನು ಹೇಳಲಿಕ್ಕಾಗಲ್ಲ. ಕೆಲವು ಕಡೆ ಸಿಗತ್ತೆ. ಲೋಕಲ್ ಇಶ್ಯೂ ತುಂಬ ಸ್ಟ್ರಾಂಗ್ ಆಗಿದ್ದಾಗ ಆ ಭಾಗದಲ್ಲಿ ನಕ್ಸಲೀಯ ಚಟುವಟಿಕೆಗಳಿಗೆ ಬೆಂಬಲ ಸಿಕ್ಕಿರುವ ಡಜನ್ ಗಟ್ಟಲೆ ನಿದರ್ಶನಗಳಿವೆ ಬೇಕಾದ್ರೆ. ಆದರೆ ಕೆಲವೊಮ್ಮೆ ಲೋಕಲ್ ಇಶ್ಯೂ ತಗೊಂಡಾಗ ಅದಕ್ಕೆ ಸಪೋರ್ಟ್ ಸಿಕ್ಕದೇ ಇರೋದು ಇದೆ. ಎರಡೂ ರೀತಿಯಲ್ಲಿ ಇಲ್ಲ ಅಂತೇನಿಲ್ಲ ಇದರಲ್ಲಿ. ಸೊ ಹಾಗಾಗಿ ಎಲ್ಲ ಪ್ರಕರಣದಲ್ಲೂ ಸಿಕ್ಕತ್ತೆ ಅಂತ ನಾನು ಹೇಳಲ್ಲ, ಎಲ್ಲ ಪ್ರಕರಣದಲ್ಲೂ ಸಿಗಲ್ಲ ಅಂತಾನೂ ಅಲ್ಲ. ಬಟ್ ಹಲವು ಪ್ರಕರಣಗಳಲ್ಲಿ ಸಿಕ್ಕಿದಾಗ, ಫಾರ್ ಎಕ್ಸಾಂಪಲ್ ಪಾರ್ಟ್ಸ್ ಆಫ್ ಬಿಹಾರ್, ಕೆಲವು ರಾಜ್ಯದಲ್ಲಿ ಇದರಲ್ಲಿ ನಕ್ಸಲ್ ಚಿಂತನೆಯಲ್ಲಿ ಇದ್ದಂಥವ್ರು ಕೆಲವರು ಗೆದ್ದಿದ್ದೂ ಇದೆ ಚುನಾವಣೆ. ಫಾರ್ ಎಕ್ಸಾಂಪಲ್ ಭಾಳ ವಿಚಿತ್ರ ಅದ, ಈ ಅಲ್ಟ್ರಾ ಥಾಟಲ್ಲಿದ್ದಂಥವರು ಮಮತಾ ಬ್ಯಾನರ್ಜಿ ನಂದಿಗ್ರಾಮ್ ಗಲಾಟೆ ನಡೆದಾಗ ಎಗೇನೆಸ್ಟ್ ದಿ ಕಮ್ಯುನಿಸ್ಟ್, ಅವತ್ತಿನ ಬುದ್ಧದೇವ್ ಭಟ್ಟಾಚಾರ್ಯ ಇದ್ದಿದ್ದು, ಅವತ್ತು ಕಲ್ಕತ್ತಾನಲ್ಲಿ ನಡೆದಾಗ ಟಾಟಾದು ನ್ಯಾನೋ ಫ್ಯಾಕ್ಟ್ರಿ ವಿಚಾರದಲ್ಲಿನ ಕಾರಿನ ಫ್ಯಾಕ್ಟ್ರಿ ವಿಚಾರದಲ್ಲಿ ನಡೆದಾಗ ದೆರ್ ವಾಸ್ ಅನ್ ಅಲಿಗೇಷನ್ ನಕ್ಸಲೈಟ್ಸ್ ಸಪೋರ್ಟೆಡ್ ಮಮತಾ ಬ್ಯಾನರ್ಜಿ ಅಂತ. ಹಾಗಾಗಿ ಈ ಥರ ಸಪೋರ್ಟ್ಗಳನ್ನು ತೊಗೊಂಡು ಯಾರೋ ಗೆದ್ರು ಸೋತ್ರು ಅನ್ನೋ ಮಾತನ್ನೂ ಎಲ್ಲ ಕೇಳಿದ್ದೀನಿ. ಬಟ್ ಲಾರ್ಜ್ಲಿ ಫೈನಲಿ ಇನ್ಫ್ಲೂಯೆನ್ಸ್ ಮಾಡಿ ಪ್ರಭಾವ ಬೀರುವ ಹಂತವನ್ನು ಮೂಮೆಂಟ್ ತಲುಪಿಲ್ಲ. ಅದರ ಪೀಕ್ ಪೀರಿಯಡ್ಗಳು ಇತ್ತೀಚಿನ ದಿನಗಳ ಚಟುವಟಿಕೆ ಅಥವಾ ಅವರ ಆಕ್ಟಿವಿಟಿಗಳನ್ನು ನೋಡಿದ್ರೆ ಅವರ ಪೀಕ್ ಪೀರಿಯಡ್ ಮುಗಿದಿದೆಯಾ ಅಂತ ಒಂದೊಂದು ಸರಿ ಅನುಮಾನ ಬರುತ್ತೆ. ಅನುಮಾನ ಅಲ್ಲ, ಬರುತ್ತೆ.
ಯಾಕಂದರೆ ಟಾಪ್ ಕಮಾಂಡರ್ಗಳೆಲ್ಲ ಕೆಲವರೆಲ್ಲ ಸತ್ತಿದ್ದಾರೆ, ಕೆಲವರೆಲ್ಲ ಶರಣಾಗಿದ್ದಾರೆ. ವಯಸ್ಸಾಗಿರ್ಬೋದು, ಶೈನ್ ಆಗಿರೋದು, ಮತ್ತೊಂದು ಮಗದೊಂದು ಆಗಿದೆ. ಹಾಗಾಗಿ ಪ್ರತಿ ಸರಿನೂ ಸಿಕ್ಕತ್ತೆ ಸಪೋರ್ಟ್ ಅಂತ ನಾನು ಹೇಳಿಲ್ಲ, ಸಿಗಲ್ಲ ಅಂತಲೂ ನಾನು ಹೇಳಿಲ್ಲ. ಲಾರ್ಜ್ಲಿ ಟ್ರೈಬಲ್ ಏರಿಯಾಗಳು ಮತ್ತು ಆಪರೇಷನ್ನು ಶೋಷಣೆಗೆ ಒಳಗಾಗಿರುವಂತಹ ಭಾಗಗಳೇನಿವೆ ಅಲ್ಲಿ ಜನರಲಿ ಅವ್ರಿಗೆ ಸಪೋರ್ಟ್ ಜಾಸ್ತಿ ಬರುತ್ತೆ. ಎಸ್. ಇನ್ನು BPL ಗೊಂದಲ ಮುಂದುವರೆದಿದೆ. ಗ್ಯಾರಂಟಿ ಕೊಡೋಕೆ ಆಗ್ತಿಲ್ಲ ಅಂತ BPL ಕಾರ್ಡ್ಗಳನ್ನ ಸರ್ಕಾರ ರದ್ದು ಮಾಡ್ತಾ ಇದೆ ಅಂತ ಬಿಜೆಪಿ ಆಪಾದಿಸಿದೆ. ಜಾತಿ ನೋಡಿ ಕಾರ್ಡ್ ರದ್ದು ಮಾಡ್ತಿದ್ದಾರಂತೆ. ಇದು ನಿಜವೇ ಆದರೆ ಘೋರ ಅನ್ಯಾಯ ಎಂದಿದೆ. ರೇಷನ್ ಕಾರ್ಡ್ ರದ್ದತಿ ಕೂಡಲೇ ನಿಲ್ಲಿಸದಿದ್ರೆ ಇದರ ವಿರುದ್ಧವೂ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದೆ. ಆದರೆ ಸರ್ಕಾರದ ಮಂದಿ ಮಾತ್ರ ರಾಜ್ಯದಲ್ಲಿ 80% ಮಂದಿ ಬಡವರು ಅಂತ ತೋರಿಸಿದ್ದಾರೆ. ಇದು ನಿಜಾನಾ? BPL ಕ್ಲೀನ್ ಮಾಡಬೇಕಲ್ವಾ? ಈಗ ಬಿಜೆಪಿಗೆ ಬೇಕಾ ಬೇಡವಾ ಈ ವಿಷಯ? ಬಿಜೆಪಿ BPL APL ಕಾರ್ಡ್ ವಿಷಯದಲ್ಲಿ ದೊಡ್ಡ ಸುದ್ದಿ ಮಾಡ್ತಾ ಇದೆ. BPLಗೆ ಯಾರು ಅರ್ಹರಲ್ವೋ ಅವರು APL ಅಲ್ಲಿ ಇರ್ತಾರೆ, ಅದನ್ನೇನು ತೆಗೆದುಹಾಕಲ್ಲ ಅಂತ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಪ್ರಕಾರ 11 ರಿಂದ 12 ಲಕ್ಷ ರೇಷನ್ ಕಾರ್ಡ್ಗಳನ್ನ ಈಗಾಗಲೇ ತೆಗೆದುಹಾಕುವಂತ ಒಂದು ಸಂಚನ್ನ ಮಾಡಿದ್ದಾರೆ. ರೇಷನ್ ಕಾರ್ಡ್ ರದ್ದತಿಯನ್ನ ಕೂಡಲೇ ನಿಲ್ಲಿಸಬೇಕು. ಇದು BPL ಕಾರ್ಡ್ ಅನ್ನ ಲಕ್ಷಾಂತರ ಜನಕ್ಕೆ BPL ಕಾರ್ಡ್ ಅನ್ನ ಹಿಂದೆ ಪಡೆಯುವಂತ ಕೆಲಸಗಳನ್ನ ಸಿಕ್ತಿದ್ದಂತ ಸೌಕರ್ಯವನ್ನು ನೀವು ಕೊಡೋದು ಬಿಡಿ. ನಿಮ್ದು ಡೋಂಗಿ ಗ್ಯಾರಂಟಿ, ನಿಮ್ಮ ಡೋಂಗಿ ಗ್ಯಾರಂಟಿಯನ್ನ ತಾತ್ಕಾಲಿಕ ಗ್ಯಾರಂಟಿ ಪಾಪ ಮೊದಲಿಂದ ಬಡವ ತಿನ್ನ ಅನ್ನಕ್ಕೂ ಕಲ್ಲು ಹಾಕಕ್ ನೋಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಜಾತಿ ಹುಡುಕಿ BPL ಕಾರ್ಡ್ ಕಟ್ ಮಾಡಿದ್ದಾರೆ. ಹಿಂಗೇನಾದ್ರು ಆ ರೀತಿಯ ಆಪಾದನೆ ನಿಜ ಆಗಿದ್ರೆ ಘೋರ ಅಪರಾಧ ಆಗುತ್ತೆ, ಪರಮಾನ್ಯಾಯ. ಕರ್ನಾಟಕ ರಾಜ್ಯದಲ್ಲಿ 75ರಿಂದ 80% ಬಿಲೋ ಪಾವರ್ಟಿ ಲೈನ್ ಇದ್ದಾರೆ. ಇದು ಸಾಧ್ಯವಾ? ಇದು ಸಾಧ್ಯವಿದೆಯಾ? ಈ ಬಿಜೆಪಿಯವರು ಯಾವುದೇ ಕಾರಣಕ್ಕೆ ಅರ್ಹ BPL ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು. 80ರಿಂದ 85% ಜನ BPL ಅಲ್ಲಿದ್ದಾರೆ, ಬಡತನ ರೇಖೆಯಿಂದ ಕೆಳಗಿದ್ದಾರೆ. ಮಾನ್ಯ ಆಹಾರ ಮಂತ್ರಿಗಳ ಮಾತು ಯಾವತ್ತಾಯ್ತದು? ನಿನ್ನೆನಾ? ದಿಢೀರಂತ ಆಯ್ತಾ? ಅಥವಾ ಹೋದ ಅಮಾವಾಸ್ಯೆ ರಾತ್ರಿ ಆಯ್ತಾ? ಅದು ಯಾವತ್ತಾಯ್ತು? ಕತ್ತೆ ಕಾಯ್ತಿದ್ರ ಹಂಗಾರೆ ಎಲ್ಲರೂ ಈಗ ಕಳೆದ 10 ವರ್ಷದಲ್ಲಿ ಇದು ದಿಸ್ ಪರ್ಸೆಂಟೇಜ್ ಡಿಡ್ ನಾಟ್ ಕಮ್ ಇನ್ 15 days. ಓವರ್ ಪೀರಿಯಡ್ ಆಗಿ ಬಾಯಿ ಮುಚ್ಕೊಂಡು ಕೂತೀರಿ. ಯಾಕೆ? ಬಡವರಿಗೆ ಅನ್ಯಾಯವಾಗಲ್ಲ ಅಂತ ಅನ್ಕೊಂಡು. ಯಾರು ಬಡವರು ಅಂತ ನಾನು 1000 ಸರಿ ಹೇಳಿದ್ದೀನಿ ಇದನ್ನ. BPL ಕಾರ್ಡ್ ಸುಮ್ಮನೆ ಮಾಡಿದ ಕೆಲಸಕ್ಕೆ ಹಂಗಿದ್ದು ಅದು ನ್ಯಾಯನಾ ನಿಜಾನಾ ಅಂತದೆ. ನಿಮ್ಮ ತಲೆ ಏನು ಬ್ರೈನ್ ನಡ ಇಟ್ಟಿದ್ರಾ? ನಿಜ ಅಲ್ಲ ಅಂತ ಗೊತ್ತಾಗಕ್ಕೆ ನಿಮ್ಗೆ 10 ವರ್ಷದಿಂದ 8 ವರ್ಷದಿಂದ 7 ವರ್ಷದಿಂದ ಏನು ನಡ ಇಟ್ಟಿದ್ರಾ ತಗೊಂಡೋಗಿ? ಹಾಗೆ ಹೇಳಿದ್ರೆ ಕೇಳಲಿಲ್ಲ. ಹಾಗಾದ್ರೆ ಈಗ ಯಾಕಪ್ಪ ಜ್ಞಾನೋದಯ ಆಗ್ತಾ ಇದೆ? ಗ್ಯಾರಂಟಿ ಹೊರೆ ಡೌಟೇ ಇಲ್ಲ ಅದು. ಬಟ್ ಬೋಗಸ್ ಕಾರ್ಡ್ಸು ಹ್ಯಾಸ್ ಟು ಗೋ. ಬೋಗಸ್ ಕಾರ್ಡ್ ಹೋಗ್ಲೇಬೇಕದು. ಆದರೆ ಪರಿಷ್ಕರಣೆಯ ಮಾರ್ಗ ಎಕ್ಸಾಕ್ಟ್ಲಿ ಪರಿಷ್ಕರಣೆಯ ಮಾರ್ಗ ಹೇಳಿ ನನಗೆ. ನೀವು ಮಾಡಿದ ಕಚಡ ಕೆಲಸಗಳಿಗೆ ಸತತವಾಗಿ ಕಳೆದ 8-10 ವರ್ಷದಲ್ಲಿ ನೀವು ನಿಮ್ಮ ಅಧಿಕಾರಿಗಳೋ ನಿಮ್ಮ ಇಲಾಖೆಗಳೋ ಅಥವಾ ಯಾರೋ ಎಂಜಿಲ್ ತಿನ್ನೋರೋ ಅಥವಾ ಕೊಳಚೆ ನೀರನ್ನು ಕುಡಿಯೋರೋ ನೀವು ಮಾಡಿದ ಕಚಡ ಕೆಲಸಕ್ಕೆ ಈ ಪರಿಸ್ಥಿತಿ ಬಂದಿರೋದಿದು. ನಾವು ಪರಿಷ್ಕರಣೆ ಮಾಡುವಾಗ ನಿಮ್ಗೆ ಇಷ್ಟ ಬಂದಂಗೆ ಈಗ ಕೇಸ್ ಸ್ಟಡಿಗಳು ತೋರಿಸ್ತಾ ಇದ್ದೀವಲ್ಲ. ಗೋಲ್ಡ್ ಪರ್ಚೇಸಿಗೆ ಪ್ಯಾನ್ ಕಾರ್ಡ್ ತೋರಿಸಿದ್ರು ಕ್ಯಾನ್ಸಲ್ ಅಂತೆ. ಪರ್ಚೇಸ್ ತೋರಿಸ್ತಾ ಇದ್ದೀವಲ್ಲ. ಹೂ ವಿಲ್ ಆನ್ಸರ್ ದಿಸ್? ಅದಕ್ಕೆ ಉತ್ತರ ಏನು? ಹಾಗೇನಾದ್ರು ಆಗ್ಬಿಟ್ಟಿದ್ದವ್ರು ಮತ್ತೆ ಅರ್ಜಿ ಹಾಕೋಬೇಕು. ಯಾಕ್ರಿ ಹಾಕೋಬೇಕು ಅರ್ಜಿನ? ಯಾಕೆ ಹಾಕೋಬೇಕು? ನೀವು ಮಾಡೋ ಕಚಡ ಹಲ್ಕಟ್ ಕೆಲಸಕ್ಕೆ ಅವ್ರು ಯಾಕೆ ಅರ್ಜಿ ಹಾಕ್ಬೇಕು? ವಾಪಸ್ ಬಂದು ಅವ್ರು ಯಾಕೆ ಹಾಕ್ಬೇಕು? ಅಂದರೆ ಪರಿಷ್ಕರಣೆಯ ವಿಧಾನ ಸರಿ ಇಲ್ಲ. ಅದನ್ನ ಕರೆಕ್ಟ್ ಮಾಡ್ಕೊ. ವಿಧಾನ ಈಸ್ ಕಂಪ್ಲೀಟ್ಲಿ ರಾಂಗ್ ಇದ್ದಂಗಿದೆ. ಕಂಡಾಬಟ್ಟೆ ಕೂತಿದ್ದ ಜಾಗದಲ್ಲಿ ಮಾಡ್ತಾ ಇದ್ದೀರಿ ಅನ್ಸತ್ತೆ. ಚೀಫ್ ಮಿನಿಸ್ಟರ್ ಸುಮ್ಮನೆ ಬಡವರಿಗೆ ಯಾರಿಗೂ ತೊಂದರೆ ಆಗಬಾರದು ಅಂತ ಅಂದುಬಿಟ್ರೆ ಆಗ್ಬಿಡಲ್ಲ. ಆಗಿರೋ ಕೇಸ್ ನಿಮ್ಮ ಮುಂದೆ ಇಟ್ಟಿದ್ದೀವಲ್ಲ, ಫಸ್ಟ್ ರಿಪೇರಿ ಮಾಡಿ ಆಮೇಲೆ ಮಾತಾಡಿ. ಇನ್ಕ್ಲೂಡಿಂಗ್ ಇವರ ಫುಡ್ ಮಿನಿಸ್ಟ್ರು ಯಾರಿಗೂ ಆಗೋಲ್ಲ. ಆಗ ಅಂದ್ಬಿಟ್ರೆ ನಿಮಗೆ ಅಂದ್ಬಿಟ್ರೆ ಸೇಮು ರಾಜಕಾರಣದಲ್ಲಿ ನಿಮ್ಗೆ ಅಂದ್ಬಿಟ್ರೆ ಅದು ತೆಗೆದಾಕ್ಬಿಡೋಣ. ತಪ್ಪಾಗಿದ್ರೆ ಆಮೇಲೆ ಕೇಳಿ ಬಂದು ಅಂತ ನಿಮ್ಗೆ ಅಂದರೆ ಅದಾಗಲ್ಲ. ಇದು ಸದ್ಯಕ್ಕೆ 500 ಕೋಟಿ ಅನುದಾನ ಇಟ್ಕೊಳ್ಳಿ ಕೇಂದ್ರ ಸರ್ಕಾರದಿಂದ. ಅದು ತಪ್ಪಾಗಿದ್ದರೆ ಆಮೇಲೆ ನೋಡೋಣ, ಅರ್ಜಿ ಹಾಕ್ಕೊಳ್ಳಿ ನೀವು. ನಿಮಗೆ ಹೆಂಗಿರುತ್ತಾಗ? ಸುಮ್ಮನೆ ಬುರುಡೆ ಬಿಡಬೇಡಿ. ನಿಮ್ಮ ಪರಿಷ್ಕರಣೆಯ ರೀತಿ ರಿವಾಜ್ಗಳು ಸರಿ ಇದ್ದಂಗಿಲ್ಲ. ತಳಮಟ್ಟದಲ್ಲಿ ಕೆಲಸ ಮಾಡ್ತಿರೋ ಅಧಿಕಾರಿಗಳು ತಮಗೆ ಮನಸ್ಸೋ ಇಚ್ಛೆ ಸ್ವೇಚ್ಛಾಚಾರದಲ್ಲಿ ಕೆಲಸ ಮಾಡ್ತಿರೋಂಗೆ ಕಾಣಿಸ್ತಿದೆ. ಇಲ್ಲದಿದ್ದರೆ ಈ ರೀತಿಯ ಕೇಸಸ್ಗಳು ಬರೋಕ್ಕೆ ಸಾಧ್ಯ ಇಲ್ಲ. ಅದು
ಒಂದು ವೇಳೆ ಯಾರೋ 1 ತಿಂಗಳೋ 2 ತಿಂಗಳೋ ಅಕ್ಕಿ ತೊಗೊಂಡಿರಲಿಲ್ಲ ಅಂತಲೇ, ನೋ ಇಟ್ ಕಾಂಟ್ ಬಿಕಮ್, ಯು ಹ್ಯಾವ್ ಟು ನೋಟಿಫೈ ದೆಮ್. ಹೌದು. ಆರ್ ಎ ಮಿನಿಮಮ್ 6 ಮಂತ್ ಪೀರಿಯಡ್, 1 ಮಂತ್ ಪೀರಿಯಡ್, ಏನಾದ್ರು ಒಂದು 1 ಇಯರ್ ಪೀರಿಯಡ್ ಏನಾದ್ರು ಒಂದು ಕೊಡಬೇಕು. ಕೆಲವರಿಗೆ ಅಕ್ಕಿ ನೆಸೆಸಿಟಿ ಇಲ್ಲದೆ ಹೋದ್ರು ಅಟ್ಲೀಸ್ಟ್ ಹೆಲ್ತ್ ಇಶ್ಯೂಗೋಸ್ಕರ ಆದರೂ ಬಳಸ್ಕೊಳ್ತಿದ್ರಲ್ಲ ಸರ್. ಅದು ಬೇರೆ ವಿಚಾರ, ಅದು ಬೇರೆ. ಬಟ್ ಕೊಡಬೇಕು ಟೈಮ್ನ. ಅದಕ್ಕೆ ಕಂಡಂಗೆಲ್ಲ ಕಿತ್ತು ಬಿಸಾಕ್ಬಿಡೋದಲ್ಲ. ಯಾವ್ಯಾವುದಕ್ಕೂ ಪಾಪ ಎಲ್ಲಿಗೋ ತೊಗೊಂಡೋಗೋರು ITR ಮಾಡಿದ್ದಾರೆ ಅಂತ ಕಿತ್ತಾಕಕ್ಕೆ ನಿಮ್ಮನೆ ಕಿತ್ತಾಕ್ಸ್ಕೊಳ್ಳಿ, ಗೊತ್ತಾಗತ್ತೆ ನಿಮಗೆ. ಆಗ ನಿಮ್ಗೇನಕ್ಕೆ ಭಯ ಬರ್ಬೇಕು ಹೇಳಿ? ಹೋಗೋದೇನಿದೆ ಚೆಕ್ ಮಾಡಿರಿ ಯಾವ್ಯಾವ MLAಗಳು ಮಿನಿಸ್ಟ್ರುಗಳ ಹತ್ರ BPL ಇದೆ ಅಂತ. ಅವ್ರ ಹತ್ರನೇ ಇರುತ್ತೆ. ನಂಬಕ್ಕೆ ಬರಲ್ಲ ಇವ್ರನ್ನ. ಎಸ್, ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರ ಬಡವಾಯ್ತಾ ಅಂತ ಪ್ರಶ್ನೆ ಪದೇ ಪದೇ. ಅದೇನು ಪ್ರಶ್ನೆನಾ ಅದು? ಇರೋದೇನೆ ಅಂತೀರ ಸರ್? ಹಾಂ, ಈಗ ಎಲ್ಲ ಮುಗೀತು, ನೀರು ಎಲೆಕ್ಟ್ರಿಕ್ಕು ಎಲ್ಲ ನಾನು ಹೇಳಿದ್ನಲ್ಲ, ಎಲ್ಲ ಮುಗೀತು. ಈಗ ಇದೊಂದು ತೊಗೊಂಡಿದ್ದಾರೆ ಕೈಗೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರುವ ವಿಕ್ಟೋರಿಯಾ, ಬೌರಿಂಗು ಎಲ್ಲ ಬೆಂಗಳೂರಲ್ಲಿ. ನ್ಯಾಯೋ ಕಾಲೇಜ್ ಬರ್ತೋ, ಮೆಡಿಕಲ್ ಕಾಲೇಜು ಎಲ್ಲ ಯಾವ್ಯಾವ್ದು ಬರ್ತೋ ಇಲ್ಲ, ರಾಜ್ಯದಲ್ಲಿ ನ್ಯಾಯವ್ದು ಬರ್ತೋ ಇಲ್ಲ, ಎಲ್ಲದ್ರದ್ದು ದರ ಎಬ್ಸಿದ್ದಾರೆ ಮೇಲಕ್ಕೀಗ. ಏನಂತ ಎಬ್ಸಿದ್ದಾರೆ? ಆರೋಗ್ಯ ಇಲಾಖೆ BJP ಅವರು ಎಂದಿನಂತೆ ಮೀಡಿಯಾಲೆಲ್ಲ ಬಂದ ತಕ್ಷಣ ಇದು ತಪ್ಪು, ಇದನ್ನೇ ನಾವು ಪ್ರತಿಭಟಿಸ್ತೀವಪ್ಪ ಅಂತ. ಯಾರು? BJP ಕ್ಯಾಮ್ರಾ ಲೀಡರ್ಗಳು. ಹಾಂ, ಕ್ಯಾಮ್ರಾ ಲೀಡರ್ಗಳು ಅಷ್ಟಕ್ಕೆ ಪಕ್ಕ ಕ್ಯಾಮ್ರಾ ಲೀಡರ್ಗಳು. ಒಂಥರ ಕಾಸಿಲ್ಲದೆ ಬಂದು ಅಪಿಯರ್ ಆಗಿ ಪುಕ್ಕಟ್ಟೆ ಪ್ರಚಾರ ತಗೊಂಡೋಗೋ ಅತಿಥಿ ನಟರು ಇವರು. ಸರಿ, ಸಂಬಳ ಇಲ್ಲ, ದುಡ್ಡಿಲ್ಲ, ಅದಕ್ಕೆ ಹಿಂಗಾಗ್ಬಿಟ್ಟಿದೆ ಅಂತಂದ್ರು. ಏನು ಎಪ್ಸಿದ್ದಾರೆ? ಹೊರರೋಗಿ ನೋಂದಣಿ ಮಾಡ್ಕೊಳ್ಳೋಕ್ಕೆ 10 ರೂಪಾಯಿ ಇದ್ದಿದ್ದನ್ನು 20 ರೂಪಾಯಿ ಎಪ್ಸಿದ್ರು. ಒಳರೋಗಿಯಾಗಿ ನೋಂದಣಿ ಮಾಡ್ಕೊಳ್ಳೋಕ್ಕೆ 25 ರೂಪಾಯಿನ 50 ರೂಪಾಯಿ ಮಾಡಿದ್ದಾರೆ. ರಕ್ತ ಪರೀಕ್ಷೆ 70 ರೂಪಾಯಿ ಇತ್ತಂತೆ, ಅದನ್ನು 120 ರೂಪಾಯಿ ಮಾಡಿದಾರಂತೆ. ವಾರ್ಡ್ ಶುಲ್ಕ 25 ರೂಪಾಯಿ ಇತ್ತಂತೆ, ಅದನ್ನು 50 ರೂಪಾಯಿ ಮಾಡಿದ್ದಾರೆ. ಆಸ್ಪತ್ರೆ ತ್ಯಾಜ್ಯ ನಿರ್ವಹಣೆಗೆ 10 ರೂಪಾಯಿ ಇತ್ತಂತೆ, ಅದನ್ನು 50 ರೂಪಾಯಿ ಮಾಡಿದ್ದಾರೆ, ಎಪ್ಸ್ಬಿಟ್ಟಿದ್ದಾರೆ ಮೇಲಕ್ಕೆ. ಹಾಂ, ಯಾಕೆ ಎಪ್ಸಿದ್ರಿ? ಇಲ್ಲಪ್ಪ, ಅದೆಲ್ಲ ಏನು ಹೆಚ್ಚಳ ಮಾಡಿಲ್ಲ. ಇದು ಹೆಚ್ಚಲ್ವಾ ಸರ್? ಇಲ್ಲ, ಹೆಚ್ಚಳ ಮಾಡಿಲ್ಲ. ಫೆಸಿಲಿಟಿನ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ, ಹೆಚ್ಚಳ ಏನು. ಅದಕ್ಕೆ ಯಾಕೆ ಜನರ ಹತ್ರನೇ ಕಾಸು ಇಸ್ಕೋಬೇಕು ಸರ್? ಸರ್ಕಾರದ ಹತ್ರ ದುಡ್ಡು ಇಲ್ವಾ? ಸರ್ಕಾರದ ದುಡ್ಡು ಇದೆ, ಜನರ ಪಾಲ್ದಾರಿಕೆ ಇರಬೇಕಲ್ಲ. ಓಕೆ, ಪಾಲ್ದಾರಿಕೆ ಇರಬೇಕು. ಹಾಗಾಗಿ ಕೊಡ್ತಾ ಇದ್ದೀವಿ, ತಗೊಳ್ಳಿ ಅಂತ. ನಿಮ್ಮ ಸರ್ಕಾರಿ ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜ್ ಕತೆ ನಂಗೆ ಗೊತ್ತಿಲ್ಲ. ನೀವು 50-100 ರೂಪಾಯಿ ಇದೆಯಲ್ಲ, ಇದನ್ನು 250 ರೂಪಾಯಿ ಮಾಡ್ಕೊಳ್ಬೇಕಾರೆ ಉದ್ಧಾರ ಆಗಲ್ಲ. ಏನು ಮಾಡೋಕ್ಕಾಗಲ್ಲ, ನೀವು ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ವಸೂಲಿ ಮಾಡ್ತಿರೋದು ಅದಕ್ಕೇನೆ. ಬೇಸಿಕ್ ಮೇಂಟೆನೆನ್ಸ್ ಕಾಸ್ಟನ್ನು ರಿಕವರಿಗೆ ಹೋಗ್ತಾ ಇದ್ದೀರಿ. ಬೇಸಿಕ್ ಇದು ಬಡವರಿಗೆ ಪಾಪ ತೊಂದರೆ ಆಗಲ್ವಾ? ಬಡವರಿಗೆ ಅನುಕೂಲ ಆಗಲಿ ಅಂತ ಮಾಡಿ. ಏನು ಆಗಲ್ಲ ಅನ್ಸತ್ತೆ ನನಗೆ. ಯಾಕಾಗಲ್ಲ ಸರ್? 2,000 ರೂಪಾಯಿ ಕೊಡ್ತಿದ್ದಾರಲ್ಲ, ಅಲ್ಲಿ ಕೊಟ್ಟಿಲ್ಲಿ ಕಿತ್ಕೊಳ್ಳೋದು ಅಂದರೆ ಅದನ್ನು ಹಂಗೆ ಹೇಳ್ತೀರಾ ನೀವು? ಒಳ ಕಟ್ಟ 2,000 ರೂಪಾಯಿ ಕೊಡ್ತಿದ್ದಾರೆ, ಅಕ್ಕಿ ಫ್ರೀ ಕೊಡ್ತಿದ್ದೀವಿ ಅಂತಾರೆ, 5 kg ಕೊಡ್ತಿಲ್ಲ, ಕಾಸು ಕೊಡ್ತಿಲ್ಲ, ಅದು ಪ್ರಶ್ನೆ ಬೇರೆ. ಇನ್ನು ಕರೆಂಟು ಕೊಟ್ಟಿದ್ದೀವಿ ಅಂತಾರೆ, ಬಸ್ಸು ಫ್ರೀ ಮಾಡಿದ್ದೀವಿ ಅಂತಾರೆ, ಅದೆಲ್ಲ ಉಳಿತಾಯ ಅಲ್ವಾ ನಿಮಗೆ? ಕುಡಿ ಇಲ್ಲಿ ಅಷ್ಟು. ಓಕೆ, ಯಾರಿಗಾರು ಇಷ್ಟ ಆಗಲಿಲ್ವಾ ಏನು ಮಾಡ್ತಾರೆ ಪಾಪ, ಹೋಗಲೇಬೇಕು, ಹೋಗ್ತಾರೆ, ಬೇರೆ ದಾರಿ ಇಲ್ಲ. ಅಂದರೆ ಏನೂ ಮಾಡೋಕ್ಕಾಗಲ್ಲ, ಅದೇ ದುರ್ಬಳಕೆನಾ? ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ಬೋದು? ಏನು ಮಾಡ್ಬೋದು? ಜನ ರಸ್ತೆಗೆ ಬಂದು ಪ್ರೊಟೆಸ್ಟ್ ಮಾಡಬೇಕು. ಆ ಪದ್ಧತಿ ಸತ್ತೋಗಿದೆ, ನಮ್ಮ ದೇಶದಲ್ಲೇ ಸತ್ತೋಗಿದೆ, ಹೆಚ್ಚು ಕಡಿಮೆ ರಾಜ್ಯದಲ್ಲಿ. ಯಾಕೆ ಯಾವುದೋ ಒಂದು ಇಶ್ಯೂಗೆ ಸಡನ್ನಾಗಿ ಬರ್ತಾರಷ್ಟೇ ಜನ. ಕೆಲವು ಸರಿ ಜನರಲಿ ನಮ್ಮ ಪಬ್ಲಿಕ್ ರೆಸಿಸ್ಟೆನ್ಸ್ ಹ್ಯಾಸ್ ಕಮ್ ಡೌನ್ ಜನರ ಕಡೆಯಿಂದ. ಪೊಲಿಟಿಕಲ್ ರೆಸಿಸ್ಟೆನ್ಸು ಮೀಡಿಯಾಗ ಉಳ್ಕೊಂಡಿದೆ, ಉಳ್ಕೊಂಡಿದೆ ಅಷ್ಟೇ. ಜನರಲಿ ಪಬ್ಲಿಕ್ ರೆಸಿಸ್ಟೆನ್ಸ್ ಬಿದ್ದೋಗಿದೆ ದೇಶದಲ್ಲಿ. ಅದರಲ್ಲಿ ಇಟ್ ಇನ್ಕ್ಲೂಡ್ಸ್ ಕಾರ್ಮಿಕರ ರೆಸಿಸ್ಟೆನ್ಸು, ಕೆಲವು ದಲಿತರು ಅಥವಾ ಇನ್ನೊಂದು ಚಳವಳಿಗಳ ರೆಸಿಸ್ಟೆನ್ಸ್ಗಳು, ಕನ್ನಡದ ಯಾವುದೋ ವಿಚಾರ ಬಂದಾಗ ಅದನ್ನು ಬಡ್ದು ಬಗ್ಸಾಗಿದೆ, ಅದನ್ನು ರೆಸಿಸ್ಟೆನ್ಸ್, ಇವೆಲ್ಲ ಆಲ್ಮೋಸ್ಟ್ ಮುಗಿದಿದೆ. ಕೇಸ್ ಹಾಕ್ತೀವಿ ಅಂತ ವಿರಾಮ ವಾಪಸ್.